ಶಿವನಿಗೆ ಅರ್ಪಿಸೋದಕ್ಕೆ ಶುರು ಮಾಡ್ತಾನೆ. ಇದನ್ನು ನೋಡಲಾಗದ ಶಿವ ರಾವಣನ ಮುಂದೆ ಪ್ರತ್ಯಕ್ಷನಾಗಿ ಏನು ಬೇಕೆಂದು ಕೇಳಿದಾಗ ರಾವಣ ಶಿವನ ಆತ್ಮಲಿಂಗವನ್ನೇ ಕೇಳುತ್ತಾನೆ. ಶಿವ ರಾವಣನ ಭಕ್ತಿಗೆ ಒಲಿದು ತನ್ನ ಆತ್ಮಲಿಂಗವನ್ನೇ ರಾವಣನಿಗೆ ಕೊಟ್ಟು ಒಂದು ಷರತ್ತನ್ನು ನೀಡುತ್ತಾನೆ. ಅದು ಏನಂದರೆ, ಆತ್ಮಲಿಂಗ ಏನಾದರೂ ನೆಲಕ್ಕೆ ತಾಗಿದರೆ ಆ ಜಾಗದಲ್ಲೇ ಅದು ಪ್ರತಿಷ್ಠಾಪನೆಯಾಗಿ ಅದರ ಎಲ್ಲ ಶಕ್ತಿ ಶಿವನಿಗೆ ಮರಳಿ ಬರುತ್ತೆ ಅಂತ ಹೇಳಿ. ಇದನ್ನೆಲ್ಲ ನೋಡಿದ ನಾರದ ಮುನಿಗಳು ವಿಷ್ಣು ಹಾಗೂ ಗಣೇಶನ ಸಹಾಯಕ್ಕೆ ಮೊರೆ ಹೋಗ್ತಾರೆ. ರಾವಣ ದಾರಿಯಲ್ಲಿ ಹೋಗ್ತಿರುವಾಗ ವಿಷ್ಣುವಿನ ಸಹಾಯದಿಂದ ಸುದರ್ಶನ ಚಕ್ರವನ್ನು ಬಿಟ್ಟು ಸಂಜೆಯ ಮಸುಕಾಗುವಂತೆ ನೋಡ್ಕೊಳ್ತಾರೆ. ಭಕ್ತಿನಿಷ್ಠೆ ಇರುವ ರಾವಣ ಸಂಜೆಯಾದ ಕಾರಣ ಸಂಧ್ಯಾ ವಂದನೆ ಮಾಡಬೇಕೆಂದು ಬ್ರಾಹ್ಮಣ ಹುಡುಗನ ವೇಷದಲ್ಲಿದ್ದ ಗಣೇಶನನ್ನು ಕರೆದು ಸಂಧ್ಯಾ ವಂದನೆ ಮುಗಿಸಿ ಬರುವವರೆಗೂ ಆತ್ಮಲಿಂಗವನ್ನು ಜೋಪಾನವಾಗಿ ನೋಡಿಕೊಳ್ಳಲು ಕೇಳುತ್ತಾನೆ. ಗಣೇಶನು ಚಾಣಾಕ್ಷತನದಿಂದ, ನಾನು ನಿನ್ನನ್ನು 3 ಬಾರಿ ಕರೆಯುತ್ತೇನೆ,